ಎಲ್ಲರಿಗೂ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾವು ಡೈರೆಕ್ಟರ್ ಡಿ ಮಂಜುನಾಥ್ ಅವ್ರು ನೋಡಿದ್ವಿ. ಇವತ್ತು ನಾವು ವಿಜಯಲಕ್ಷ್ಮಿ ಕಂಬೈನ್ ಸರ್ಪಿಸುವ ಈ ಅಸ್ತಿತ್ವ ಮೂವಿ ಒಳಗಡೆ ಆಕ್ಟ್ ಮಾಡಿರುವಂತಹ ವಿಲನ್ ಹೀರೋ ನಮ್ಗೆ ಇನ್ನೂ ಮಟ್ಟ ಅರ್ಥ ಆಗತ್ತಿಲ್ಲ. ಲುಕ್ ನೋಡಿದ್ರೆ ಹೀರೋನ್ ಗತೆ ಕಾಣಕತ್ತದ, ಆದ್ರೆ ಆಕ್ಟಿಂಗ್ ನೋಡಿದ್ರೆ ವಿಲನ್ ಅಂತ ಹೇಳಕತ್ತಾರ. ಆದ್ರೆ ರಿಯಲ್ ವಿಲನ್ಗಳು ಈ ಹೀರೋ ಗತೆ ಕಾಣಕತ್ತಾರ ಎಲ್ಲಾ ಮೂವಿ ಒಳಗೆ ನೋಡಿದ್ರು. ಈಗಿರೋ ನಾವು ಲಾಸ್ಟ್ ಸಂಚಿಕೆ ಮಾತಾಡಿದಂಗ ಡ್ರಗ್ಸ್ ಅಡಿಕ್ಟ್ ಆದವ್ರ ವಿರುದ್ಧ ಹೋರಾಡುವಂತ ಕ್ಯಾರೆಕ್ಟರ್ ಒಳಗದಾರು ಯಾವ ಕ್ಯಾರೆಕ್ಟರ್ ಒಳಗ ನಮ್ ಇನ್ನು ಮಟ್ಟ ರಿವೀಲ್ ಆಗಾಕತ್ತಿಲ್ಲ. ಇವತ್ತಿನ ಈ ಸಂಚಿಕೆದೊಳಗ ನಮ್ ಜೊತೆ ಇವತ್ತು ಭೋಜರಾಜ ಹೋದಾಗ ಅವ್ರ ಕ್ಯಾರೆಕ್ಟರ್ ಏನದ, ಈ ಮೂವಿಗೆ ಅವ್ರು ಏನ್ ಇನ್ಸ್ಪೈರ್ ಆಯ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಜನತೆಗೆ. ಅಣ್ಣ, ನಿಮ್ದ ನಾ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಿಮ್ ಹೇರ್ ಸ್ಟೈಲ್ ಬಾಳ ಲೈಕ್ ಆಗತ್ತ. ಬಾಳ ಜನ ಲೈಕ್ ಮಾಡಕತ್ತಾರ ನಿಮ್ ಹೇರ್ ಸ್ಟೈಲ್. ಫುಲ್ ಹೀರೋ ಲುಕ್ ವಿಲನ್ ಲುಕ್ ನಮ್ಗೆ ಅರ್ಥ ಆಗತ್ತಿಲ್ಲ. ನೀವ್ ಯಾವ್ದಾದ್ರು ಬೆಸ್ಟ್ ಕಾಣಕತ್ತೀರಿ ನಿಮ್ ಪರ್ಸನಾಲಿಟಿ ಎಲ್ಲಾ ನೋಡಿದ್ರೆ. ಸರ್ ನೀವ್ ಹೇರನ್ನ ನೀವ್ ಹೆಂಗ್ ಮೇಂಟೈನ್ ಮಾಡಕತ್ತೀರಿ ಇದನ್ನೆಲ್ಲ? ಸರ್, ಮೇಂಟೆನ್ಸ್ ಅನ್ನೋದಕ್ಕಿಂತ ನಾವು ಏನು ಎದ್ರೊಳಗೆ ಇನ್ವಾಲ್ವ್ ಅದೀವಿ ಅನ್ನೋದು ನಾವು ಮೈಂಡ್ ಒಳಗೆ ಒಂದ್ಸಲ ಸೆಟ್ ಮಾಡ್ಕೊಂಡ್ಬಿಟ್ರಿ ನಮ್ಮ ಬಾಡಿ ಒಳಗಿರೋ ಪ್ರತಿಯೊಂದು ಪಾರ್ಟ್ಸ್ ನಾವು ಆಟೋಮೆಟಿಕ್ ತಾನೇ ಮೇಂಟೈನ್ ಆಗಿಬಿಡುತ್ತೆ ಸರ್. ನಾವು ಮೇಂಟೈನ್ ಮಾಡ್ಕೋಬೇಕು, ನಾವು ಕಾಪಾಡ್ಕೋಬೇಕು ಅನ್ನೋದೆಲ್ಲ ನಾ ಈ ಒಂದು ಆಕ್ಟರ್ ಅಂತ ನಾನು ಅನ್ಕೊಂಡ್ಬಿಟ್ರೆ ನಾನು ಆಕ್ಟರ್ ಆಗಿ ಲೈಫ್ ಸ್ಟೈಲ್ ಚೇಂಜ್ ಆಗತ್ತೆ ರೀ. ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಅಂತ ನಾವು ಮೈಂಡ್ ಮಾಡಿದ್ರೆ ಅವ ಬ್ಯಾಂಕ್ ಮ್ಯಾನೇಜರ್ ಆಗಿ ಅವ್ನ ಪ್ರೊಫೆಷನ್ ಇರುತ್ತೆ ಸರ್ ಲೈಫ್ ಸ್ಟೈಲ್. ಅಂದ್ರೆ ನಾವು ನೋಡ್ರಿ ಮೂವಿ ನೋಡಕತ್ತವ್ರಿ ಸ್ಟಾರ್ಟಿಂಗ್ ಎಂಡ್ ಮಟ್ಟ ನಿಮ್ದು ಲುಕ್ ಬಾಳ ಇದದ್ರಿ, ಬೋಲ್ಡ್ ಕಾಣಕತ್ತದ್ರಿ. ಇದೇ ತರ ನೀವು ಬಾಡಿ ಎಲ್ಲ ಮೇಂಟೈನ್ ಮಾಡ್ಕೊಂಡ್ ಬರ್ಬೇಕ್ರಿ. 4-4 ವರ್ಷದಿಂದ ಶೂಟಿಂಗ್ ಎಲ್ಲ ಮಾಡಕತ್ತಾರ ಅಂದಾಗ ನಿಮ್ಗೆ ಎಷ್ಟು ಚಾಲೆಂಜಸ್ ಇತ್ರಿ ಇದನ್ನ ಮೇಂಟೈನ್ ಮಾಡ್ಬೇಕು ನೀವು ಅನ್ನೋದು? ತುಂಬ ಚಾಲೆಂಜಸ್ ಇತ್ತು ಸರ್. ಈ ಕ್ವಶನ್ಗೆ ಅಂದ್ರೆ ಹೇಳ್ಬೇಕಂದ್ರೆ ರೀ, ಆ್ಯಕ್ಚುಲಿ ಈಗ ಫ್ಯಾಮಿಲಿ ಫಂಕ್ಷನ್ಸ್ ಆಗಲಿ ಅದಾಗಲಿ ಇದಾಗಲಿ ಅಂತ ನಾವು ಫ್ಯಾಮಿಲಿ ಒಳಗೂ ಬ್ಯುಸಿ ಇರ್ತೀವಿ ರೀ. ಸೊ ಹಿಂಗಾಗಿ ನಮ್ಮ ಬಾಡಿ ನಾವು ಮೇಂಟೈನ್ ಮಾಡ್ಕೊಂಡು ನಾವು ಇದರಲ್ಲೇ ಮುಂದೆ ಬೆರಿಬೇಕಂತ ನಾವು ಅನ್ಕೊಂಡಾಗ ಬಾಕಿ ಯಾವ್ದು ಇಂಪಾರ್ಟೆಂಟ್ ಅನ್ಸಲ್ಲ ಸರ್. ನಮ್ಮ ಬಾಡಿನೇ ನಮ್ದು ಲುಕ್ ನಮ್ದು ನಮ್ಗೆ ಇಂಪಾರ್ಟೆಂಟ್ ಅನ್ಸ್ಬಿಡುತ್ತೆ ಸರ್ ಎಲ್ಲದಕ್ಕಿಂತ. ಆ್ಯಕ್ಚುಲಿ ನಿಮ್ಗೆ ಈ ರೋಲಿಗೆ ಸೆಲೆಕ್ಟ್ ಮಾಡಿದಾಗ ನಿಮ್ಗೆ ಹೆಂಗ ಅನಿಸ್ತೀರಿ ಸರ್? ಆ್ಯಕ್ಚುಲಿ ಸೆಲೆಕ್ಟ್ ಆದಾಗ ಮಾಡ್ತೀನೋ ಇಲ್ವೋ ಅಂತ ಒಂಚೂರು ಭಯ ಆಯ್ತು ಸರ್. ಯಾವಾಗ ನಮಗೆ ಮಂಜುನಾಥ್ ಸರ್ ಅಂತ ಡೈರೆಕ್ಷನ್ ಸಿಕ್ಕಾಗ ನಾವು ಯಾವ್ದು ಅಸಾಧ್ಯ ಅಲ್ಲ ಅನ್ನೋದು ತಿಳ್ಕೊಂಡ್ಬಿಟ್ವಿ ಸರ್. ನಮ್ಮ ಒಳಗಡೆ ಇದ್ದಂಥ ಕಲೆ, ನಮ್ಮ ಒಳಗಡೆನೆ ಇಂಥ ಕಲೆ ಐತಿ, ನಾವು ಇಂಥ ಆ್ಯಕ್ಟಿಂಗ್ ಮಾಡ್ಬೋದು ಅಂತ ನಮ್ಗೆ ಗೊತ್ತಿರಲಿಲ್ಲ. ಯಾವಾಗ ನಾವು ಮಂಜುನಾಥ್ ಸರ್ ನಮ್ಗೆ ಡೈರೆಕ್ಷನ್ ಮಾಡಕತ್ರು, ಯಾವಾಗ ನಮ್ಗೆ ಪ್ರೋತ್ಸಾಹ ಕೊಡಕತ್ರು ಹಿಂಗೆ ಮಾಡ್ರಿ ಅಂತ. ಸೊ ಅವಾಗ ನಮ್ಗೆ ಗೊತ್ತಾಯ್ತು ಪ್ರತಿಯೊಬ್ಬನ ಮನುಷ್ಯನ ಒಳಗೂ ಒಂದು ಕ್ಯಾರೆಕ್ಟರ್ ಇರುತ್ತೆ, ಅದನ್ನ ಬಡದು ಎಬ್ಸಾರ್ಬೇಕು ಸರ್ ಅಷ್ಟೇ. ಈಗ ಆಗ ನಾವು ಮಾತಾಡಿದಂಗ ಹನುಮಂತ ಹೇಳಾರ್ಬೇಕಾಗಿದ್ರು, ಎಸ್ ಸರ್, ಎಸ್ ಸರ್, ಸಮುದ್ರ ಹಾರ್ತಾರೆ ಅಂತ ಹೇಳಾರ್ಬೇಕಾಗಿದ್ರು, ಹಂಗ ನಿಮ್ಗೊಬ್ರು ಆಕ್ಟಿಂಗ್ ಮಾಡ್ತಾರೆ ಅಂತ ಹೇಳಾರ್ಬೇಕಾಗಿದ್ರು.